ಹಾಯ್ ಎವ್ರಿವನ್, ಹಾಯ್. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ಮೈ ವ್ಲಾಗ್. ಏನ್ ಇವ್ರಿಬ್ರು ಇವತ್ತು ಟ್ರೆಡಿಷನ್ ಆಗಿ ರೆಡಿ ಆಗ್ಬಿಟ್ಟಿದ್ದಾರೆ ಅನ್ಕೊಂತಿದ್ದೀರಾ? ಇವತ್ತು ನಮ್ಗೊಂದು ಸ್ಪೆಷಲ್ ಡೇ. ಅದೇನಿರ್ಬೋದು ಗೆಸ್ ಮಾಡಿ. ಇವತ್ತು ನಮ್ಮ ಮದುವೆ ದಿನ. ಮದುವೆ ಆಗಿ 7 ತಿಂಗಳಾದರೂ 7 ದಿನದ ಥರ ಸೂಪರ್ ಫಾಸ್ಟಾಗಿ ಹೊರಟೋಯ್ತು. ನಾವು ಈ ಜರ್ನಿನ ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇಟ್ಸ್ ಜಸ್ಟ್ ಎ ಟ್ರೇಲರ್, ಬಟ್ ಜೀವನದಲ್ಲಿ ಸಾಧನೆ ಮಾಡೋದು ತುಂಬಾ ಇದೆ. ಈ ದಿನ ನಾವು ಯಾವಾಗಲೂ ಸ್ಪೆಷಲ್ ಆಗಿ ಇಟ್ಕೋತೀವಿ, ಏನಾದರೂ ಮೆಮೊರೇಬಲ್ ಆಗಿ ಮಾಡ್ತೀವಿ. ಇದು ಲೈಫ್ ಟೈಮ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಸೊ ಇವತ್ತು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಂಡಿಯಾನಾಪೊಲಿಸಲ್ಲಿರೋದು ಒಂದೇ ಹಿಂದೂ ದೇವಸ್ಥಾನ. ಬನ್ನಿ, ಇವತ್ತು ನಾನು ನಿಮಗೆ ದೇವಸ್ಥಾನನೂ ತೋರಿಸ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ತಿಳಿಸ್ತೀನಿ. रुको जरा सबर करो. ಇನ್ನೆರಡು ನಿಮಿಷದಲ್ಲಿ ದೇವಸ್ಥಾನದಲ್ಲಿ ಇರ್ತೀವಿ. ವಾವ್, ಚೆನ್ನಾಗಿ ಟ್ರೈ ಮಾಡೋಣ. ನಾಟ್ ಬ್ಯಾಡ್. ಇಂಪ್ರೂವಿಂಗ್ ಡೇ ಬೈ ಡೇ. ಇದು ತುಂಬ ಹಳೆ ದೇವಸ್ಥಾನ, ಮತ್ತು ಇಂಡಿಯಾದಿಂದನೇ ಶಿಲ್ಪಕಾರನ್ನ ಕರೆಸಿ ಇಂಡಿಯಾ ಸ್ಟೈಲಲ್ಲೇ ರೆಡಿ ಮಾಡಿಸಿರೋದು. ಎಲ್ಲ ದೇವರ ದರ್ಶನ ಒಂದೇ ದೇವಸ್ಥಾನದಲ್ಲೇ ಮಾಡಬಹುದು. ಇಲ್ಲಿ ಸ್ಪೆಷಲ್ ಡೇಸ್ಗೆ ಸ್ಪೆಷಲ್ ಪೂಜೆಗಳು, ಹೋಮ, ಭಜನೆ ಎಲ್ಲವೂ ಇರುತ್ತೆ. ಮನಸ್ಸಿಗೆ ತುಂಬ ಶಾಂತಿ ತರುವಂಥ ಜಾಗ. ಏನ್ ತಿಂತಿದ್ಯಾ? ಸೊ ಈಗ ತಾನೇ ದರ್ಶನ ಮಾಡ್ಕೊಂಡ್ಬಂದ್ಬಿಟ್ಟು ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಊಟ ತಗೊಂಡಿದೀವಿ. ಜೀರಾ ರೈಸ್ ದಾಲ್ ತಗೊಂಡ್ವಿ, ಜೊತೆಗೆ ಮುರುಕು ಅಂತ ಸ್ನ್ಯಾಕ್ಸ್ ಇತ್ತು, ಟೇಸ್ಟ್ ಮಾಡೋಣ ಅಂತ ತಗೊಂಡ್ವಿ. ಆಂಧ್ರ ಸ್ಟೈಲ್ ಆಗಿರೋದ್ರಿಂದ ಫುಡ್ ತುಂಬ ಚೆನ್ನಾಗಿತ್ತು. ಫೋಟೋಸ್ ಆರ್ ಮ್ಯಾಂಡೇಟ್ರಿ ಅಟ್ ಎವ್ರಿ ಸ್ಪಾಟ್. ಸ್ವಲ್ಪ ಕ್ಲಿಕ್ಸ್ ತಗೊಂಡು ಅಲ್ಲಿಂದ ಹೊರಟ್ವಿ. भाई मज़ा आया. ನಾವು US ಅಲ್ಲಿ ಫಸ್ಟ್ ಟೈಮ್ ಬಟ್ಟೆಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀವಿ. ಸೊ ಹೇಗೆ ಬಂದಿದೆ, ಕ್ವಾಲಿಟಿ ಆಯ್ತು, ಫ್ಯಾಬ್ರಿಕ್ ಆಯ್ತು, ಕಲರ್ ಶೇಡ್ ಆಯ್ತು, ಆಮೇಲೆ ಸೈಜ್ ಆಯ್ತು, ನಮ್ಮ ಇಷ್ಟದ ಪ್ರಕಾರನೇ ನಾವೆಲ್ಲ ಆರ್ಡರ್ ಮಾಡಿದೀವಿ. ಬಟ್ ಓಪನ್ ಮಾಡಿ ನೋಡೋಣ ನಮ್ಮ ಇಷ್ಟದ ಪ್ರಕಾರನೇ ಬಂದಿದೆಯೋ ಅಥವಾ ಏನಾದರೂ ವೇರಿಯೇಷನ್ಸ್ ಇದೆಯೋ ಅಂತ. ಬನ್ನಿ, ನಿಮ್ಮ ಮುಂದೆನೇ ಓಪನ್ ಮಾಡ್ಬಿಟ್ಟು ನೋಡ್ತೀನಿ. ನನ್ನ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆಯಾಗಿ ಆ್ಯನಿವರ್ಸರಿಗೆ ಬಟ್ಟೆಗಳನ್ನು ತೆಕ್ಕೊಟ್ಟೆ. ಫಸ್ಟ್ ಟೈಮ್ ಆನ್ಲೈನಲ್ಲಿ ತರಿಸಿರೋದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಸೈಜ್ ಆರ್ ಕಲರ್ ಡಿಫ್ರೆನ್ಸ್ ಆಗುತ್ತೇನೋ ಅಂತ. ಶಶಿಗೆ ಒಂದು ಪೇರ್ ನನಗೆ ತರಿಸಿರೋದು. ಆಚೆಯಿಂದನೇ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಡೈರೆಕ್ಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಿದ್ವಿ. ನನಗೆ ಯಾವುದೂ ಬಟ್ಟೆಗಳು ಇಷ್ಟ ಆಗಿರಲಿಲ್ಲ, ಹಾಗಾಗಿ ವಾಪಸ್ ಬಂದ್ಬಿಟ್ಟು ಮನೆಯಲ್ಲೇ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಟ್ರೈ ಮಾಡಿದ್ವಿ, ಸೂಪರಾಗಿ ಕಾಣಿಸ್ತಿದ್ವಿ, ತುಂಬ ಖುಷಿ ಆಯಿತು, ವರ್ತ್ ಬೈಯಿಂಗ್ ಇಟ್ ಅನಿಸ್ತು. वाह क्या सीन है, वाह क्या सीन है. ಅದಾದ್ಮೇಲೆ ಪೂಲ್ ಹತ್ರ ಹೋಗಿ ಫ್ರೆಂಡ್ಸ್ ಜೊತೆ ರಿಲ್ಯಾಕ್ಸ್ ಮಾಡಿದ್ವಿ. ಇದು ಕಮ್ಯುನಿಟಿ ಪೂಲ್, ರಾತ್ರಿ ಆಗಿರೋದ್ರಿಂದ ಯಾರೂ ಇರಲಿಲ್ಲ. ಸೊ ನಮ್ಮದೇ ಊರು ಅನ್ಕೊಂಡು ಫುಲ್ ಮಸ್ತಿ ಮಾಡಿದ್ವಿ. ಓಹೋ, ಹೇಳೋದೇ ಮತ್ತೆ, ಶಶಿ 24th ನೈಟ್ 11ಗೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋದ್ರು. ಆಮೇಲೆ 12ವರೆಗೂ ಸುತ್ತಾಡಿಸಿ ಗ್ರೋಸರಿ ಶಾಪ್ ಹೋಗಿ ಫ್ಲವರ್ ತಗೊಂಬಂದು ವಿಶ್ ಮಾಡಿದ್ರು. ಎಷ್ಟು ಚಂದ ಅಲ್ವಾ? ನನ್ನ ಹುಡುಗನು ಸ್ಪೆಷಲ್ ಡೇಟ್, ಸ್ಪೆಷಲ್ ಒಕೇಶನ್ ಮರ್ತು ಹೋಗ್ಬಹುದು ಅನ್ನೋ ಭಾವನೆಯಲ್ಲಿ ನಾನಿದ್ರೆ, ಇವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಸರ್ಪ್ರೈಸ್ ಕೊಟ್ಟು ನಂಗೆ ಇಷ್ಟವಾಗಿರೋದನ್ನೆಲ್ಲ ಮಾಡಿ ಖುಷಿ ಪಡಿಸ್ತಾರೆ. अरे कहना क्या चाहते हो? ಇಷ್ಟೇ ಕಣ್ರಿ ಜೀವನ.